ಗಾನ ಕೋಗಿಲೆ ಎಸ್ ಜಾನಕಿ ವಿಧಿವಶರಾಗಿದ್ದಾರೆ. ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ವಿಧಿವಶರಾಗಿದ್ದಾರೆ ಎಸ್ ಜಾನಕಿ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು ಎಸ್ ಜಾನಕಿ ಅವರು. 48,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ ಎಸ್ ಜಾನಕಿ. ದಕ್ಷಿಣ ಭಾರತದ ಗಾನ ಕೋಗಿಲೆ ಅಂತ ಹೆಸರಾಗಿದ್ದಂಥ ಜಾನಕಿ ಭಾರತದ ನೈಟಿಂಗೇಲ್ ಅಂತ ಖ್ಯಾತಿ ಪಡೆದಿದ್ದಂಥ ಜಾನಕಿ, ಗಾನ ಕೋಗಿಲೆ ಎಸ್ ಜಾನಕಿ ವಿಧಿವಶರಾಗಿದ್ದಾರೆ. 88 ವರ್ಷ ವಯಸ್ಸಾಗಿತ್ತವರಿಗೆ. ಸೊ ಇವತ್ತು ಅವರು ನಮ್ಮೊಂದಿಗಿಲ್ಲ ಮತ್ತು ಕಳೆದ ಕೆಲವೊಂದಿಷ್ಟು ವರ್ಷಗಳಿಂದ ಅವರು ಯಾರ ಕಣ್ಣಿಗೂ ಕೂಡ ಕಾಣಿಸ್ತಾ ಇರಲಿಲ್ಲ. $48,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ. ದಕ್ಷಿಣ ಭಾರತದ ಗಾನ ಕೋಗಿಲೆ ಅಂತಾನೆ ಅವರನ್ನು ಕರೀತಾರೆ ಪ್ರತಿಯೊಬ್ಬರು. ಎಸ್ ಜಾನಕಿ ಅವರು 1938 ಏಪ್ರಿಲ್ 23ರಂದು ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯ ಪಲ್ಲಪಟ್ಟಲ ಗ್ರಾಮದಲ್ಲಿ ಜನಿಸಿದರು. ಬಾಲ್ಯದಿಂದಲೇ ಸಂಗೀತದ ಆಸಕ್ತಿ ಬೆಳೆಸಿಕೊಂಡ ಅವರು 1950ರ ದಶಕದಲ್ಲಿ ಚಲನಚಿತ್ರರಂಗಕ್ಕೆ ಪ್ರವೇಶ ಮಾಡಿದರು. ನಂತರ ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಸೇರಿದಂತೆ ಅನೇಕ ಭಾರತೀಯ ಭಾಷೆಗಳಲ್ಲಿ ಸಾವಿರಾರು ಹಾಡುಗಳನ್ನು ಹಾಡಿ ಅಪಾರ ಜನಪ್ರಿಯತೆ ಗಳಿಸಿದರು. ಭಾವಪೂರ್ಣ ಗಾಯನ ಮತ್ತು ವಿಭಿನ್ನ ಶೈಲಿಗಳಲ್ಲಿ ಹಾಡುವ ಸಾಮರ್ಥ್ಯದಿಂದ ಅವರು ದಕ್ಷಿಣ ಭಾರತೀಯ ಚಿತ್ರಸಂಗೀತದ ಇತಿಹಾಸದಲ್ಲಿ ವಿಶಿಷ್ಟ ಸ್ಥಾನವನ್ನು ಪಡೆದಿದ್ದಾರೆ. ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳನ್ನು ಸೇರಿದಂತೆ ಅನೇಕ ಗೌರವಗಳನ್ನು ಪಡೆದಿರುವ ಅವರು ಭಾರತೀಯ ಹಿನ್ನೆಲೆ ಗಾಯನದ ಶ್ರೇಷ್ಠ ಕಲಾವಿದೆಯರಲ್ಲಿ ಒಬ್ಬರಾಗಿ ಪರಿಗಣಿಸಲ್ಪಡುತ್ತಾರೆ. ಹಲವು ರಾಷ್ಟ್ರೀಯ ಮತ್ತು ರಾಜ್ಯ ಪ್ರಶಸ್ತಿಗಳನ್ನು ಗಳಿಸಿರುವ ಅವರು ದಕ್ಷಿಣ ಭಾರತೀಯ ಚಲನಚಿತ್ರ ಸಂಗೀತದ ಇತಿಹಾಸದಲ್ಲಿ ಛಾಪನ್ನ ಮೂಡಿಸಿದ್ದಾರೆ. ಅದ್ಭುತ ಕಲಾವಿದೆ, ಅದ್ಭುತ ಹಾಡುಗಾರ್ತಿ. ಇವತ್ತು ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಭಾಳ ನೋವಿನ ಸಂಗತಿ ಇದು. ಜೊತೆಗೆ ಅವರನ್ನು ಬಂಧನದಲ್ಲಿಡಲಾಗಿದೆ, ಹಾಗೆ ಹೀಗೆ ಅಂತೆಲ್ಲ ಒಂದಿಷ್ಟು ಸುದ್ದಿಗಳು ಸೋಷಿಯಲ್ ಮೀಡಿಯಾದಲ್ಲೂ ಓಡಾಡ್ತಾ ಇದ್ವು ಇತ್ತೀಚಿನ ದಿನಗಳಲ್ಲಿ. ಬಟ್ ಇವತ್ತು ಅವರು ಇನ್ನಿಲ್ಲ ಅನ್ನೋ ಸುದ್ದಿ ನಿಜಕ್ಕೂ ಕೂಡ ಬರ ಸಿಡಿಲಿನಂತೆ ಬಂದಿರೋದು. 88ನೇ ವಯಸ್ಸಿಗೆ ಅವರು ನಮ್ಮಿಂದ ದೂರವಾಗಿದ್ದಾರೆ. ನೋಡಿ, 59 ವರ್ಷಗಳ ಅವಧಿಯಲ್ಲಿ ಅವರು 17 ಭಾಷೆಗಳಲ್ಲಿ ಸುಮಾರು 48,000 ಗೀತೆಗಳನ್ನು ಹಾಡಿದ್ದಾರೆ. ಭಾರತದ ಪ್ರಮುಖ ಭಾಷೆಗಳು ಸೇರಿದಂತೆ ಸಿಂಹಳ, ಜಪಾನಿ, ಜೊತೆಗೆ ಲ್ಯಾಟಿನ್, ಅರೇಬಿಕ್ ಒಳಗೊಂಡಂತೆ 17 ಭಾಷೆಗಳಲ್ಲಿ ಹಾಡಿದ ಹೆಗ್ಗಳಿಕೆ ಅವರದ್ದು. ಚಲನಚಿತ್ರರಂಗದ ಪ್ರಾರಂಭದ ವರ್ಷಗಳು, ಅವರ ಸಾಧನೆ ಬಗ್ಗೆ ಸ್ವಲ್ಪ ಮೆಲುಕು ಹಾಕೋದಾದರೆ 1957ರಲ್ಲಿ ಪ್ರಸಿದ್ಧ ಸಂಗೀತ ನಿರ್ದೇಶಕ ಟಿ ಚಲಪತಿ ರಾವ್ ಅವರ ತಮಿಳು ಚಿತ್ರ ವಿಧಿಯಿನ್ ವಿಳಯಾಟ್ಟು ಅವರು ಹಾಡಿದ ಪ್ರಥಮ ಚಿತ್ರ. ಮುಂದೆ ತೆಲುಗಿನ ಚಿತ್ರ MLA, ಕನ್ನಡದ ಕೃಷ್ಣ ಗಾರುಡಿ, ಇವೆಲ್ಲ ಒಂದಾದ ನಂತರ ಒಂದರಂತೆ ಹರಿದು ಬರಲು ಪ್ರಾರಂಭ ಆಯಿತು. ಮಲಯಾಳಂ ಚಿತ್ರಗಳಲ್ಲಿ ಕೂಡ ಹಾಡಲು ಪ್ರಾರಂಭ ಮಾಡಿದರು. ಹೀಗೆ
ಅವರು ದಕ್ಷಿಣ ಭಾರತದ ಎಲ್ಲ ಪ್ರಧಾನ ಭಾಷೆಗಳ ಗಾಯಕಿಯಾದರು. ಎಸ್ ಜಾನಕಿ ಅಮ್ಮ ಅಂತ ಅಂದರೆ ಕನ್ನಡ, ತೆಲುಗು, ತಮಿಳು ಅಷ್ಟೇ ಅಲ್ಲ, ಎಲ್ಲ ಭಾಷೆಯ ನಟರುಗಳಿಗೆ, ನಟಿಯರುಗಳಿಗೆ ಭಾಳ ಇಷ್ಟ ಅವರು ಅಂತ ಅಂದರೆ. ಸೊ ಅಷ್ಟೊಂದು ಪ್ರೀತಿಯಿಂದ ಅವರನ್ನು ಕಾಣ್ತಾರೆ, ಗೌರವದಿಂದ ಅವರನ್ನು ಕಾಣ್ತಾರೆ, ಪೂಜ್ಯ ಭಾವದಿಂದ ಅವರನ್ನು ಕಾಣ್ತಾರೆ. ಸೊ ಅಷ್ಟು ದೊಡ್ಡ ಮಟ್ಟದಲ್ಲಿ ಅವರು ಜನರನ್ನು ಗಳಿಸಿರೋದು, ಮತ್ತು ಅವರಿಗೆ ಅಪಾರವಾದಂಥ ಅಭಿಮಾನಿ ಬಳಗ ಇದೆ. 88ನೇ ವಯಸ್ಸಿಗೆ ಅವರು ನಮ್ಮ ಜೊತೆಗೆ ಇಲ್ಲ. ಜೊತೆಗೆ ಹಿಂದಿಯನ್ನೊಳಗೊಂಡಂತೆ ಭಾರತದ ಬಹಳಷ್ಟು ಭಾಷೆಗಳಲ್ಲಿ ತಮ್ಮ ಗಾನ ಮಾಧುರ್ಯದ ಸವಿಯನ್ನು ಬಿತ್ತರಿಸಿದರು. ತಮಿಳಿನಲ್ಲಿ 1958ರ ಸುಮಾರಿನಲ್ಲಿ ಅವರು ಹಾಡಿದ ಸಿಂಗಾರವೇಲನೆ ದೇವ ಎಂಬ ಮಹಾನ್ ನಾದಸ್ವರ ವಿದ್ವಾನ್ ಅರುಣಾಚಲಂ ಅವರ ನಾದಸ್ವರದೊಂದಿಗೆ ಮೇಳೈಸಿ ಹಾಡಿದ ಗೀತೆ ಪ್ರಾರಂಭದ ವರ್ಷಗಳಲ್ಲೇ ಅವರನ್ನು ಅಪ್ರತಿಮ ಗಾಯಕಿ ಅಂತ ಇಡೀ ದೇಶ ಗುರುತಿಸುವಂತೆ ಮಾಡಿತು. ಕನ್ನಡ ಚಿತ್ರ ಹೇಮಾವತಿಯಲ್ಲಿ ಅವರು ಹಾಡಿರುವ ಶಿವ ಶಿವ ಎನ್ನದ ನಾಲಿಗೆ ಏಕೆ ಎಂಬ ಅನನ್ಯ ಗೀತೆಯು ಇಡೀ ಭಾರತ ದೇಶದ ಅತ್ಯಂತ ತ್ರಾಸದಾಯಕ ಗೀತೆ ಅಂತ ಅನಿಸಿದೆ. ಅಷ್ಟು ಸುಲಭದ ಗೀತೆ ಅಲ್ಲ ಅದು ಅಂತ ಅರ್ಥ. ಎಂಥದ್ದೇ ಪದಗಳನ್ನು ನಿರರ್ಗಳವಾಗಿ ಮಾತನಾಡಬಲ್ಲ, ಉಚ್ಚರಿಸಬಲ್ಲ ಶಕ್ತಿ ಅವರಿಗಿತ್ತು. ಅದಕ್ಕಾಗಿಯೇ ಅವರು ಇಷ್ಟು ದೊಡ್ಡ ಮಟ್ಟದಲ್ಲಿ ಹೆಸರನ್ನು ಗಳಿಸೋದಕ್ಕೆ ಸಾಧ್ಯ ಆಯಿತು. ಒಬ್ಬ ಹಾಡುಗಾರ್ತಿ ಅಥವಾ ಖ್ಯಾತ ಗಾಯಕಿಯಾಗಿ ಬೆಳೆಯೋದಕ್ಕೆ ಸಹಾಯ ಆಯಿತು. ಜೊತೆಗೆ ಖ್ಯಾತ ಗಾಯಕಿ ಅಷ್ಟೇ ಅಲ್ಲ, ಅವರನ್ನು ನೋಡಿ ಇಷ್ಟಪಡದವರೇ ಇಲ್ಲ, ಅವರ ಧ್ವನಿಗೆ ಮಾರು ಹೋಗದವರಿಲ್ಲ. ಅಂದರೆ ಅಷ್ಟು ದೊಡ್ಡ ಅಭಿಮಾನಿ ಬಳಗವನ್ನು ಹೊಂದಿರುವಂಥ ಒಬ್ಬ ಗಾಯಕಿಯವರು. ಕನ್ನಡ ಚಿತ್ರ ಹೇಮಾವತಿಯಲ್ಲೂ ಅವರು ಹಾಡಿದ್ದಾರೆ. ಶಿವ ಶಿವ ಎನ್ನದ ನಾಲಿಗೆ ಏಕೆ ಎಂಬ ಅನನ್ಯ ಗೀತೆಯು ಇಡೀ ಭಾರತ ದೇಶದ ಅತ್ಯಂತ ತ್ರಾಸದಾಯಕ ಗೀತೆ ಅಂತ ಹೇಳಿ ಕರೀತಾರೆ. ಜಾನಕಿಯವರು ಈ ಹಾಡು ನನ್ನ ಸಂಗೀತ ಜೀವನದಲ್ಲಿ ಭಯಪಟ್ಟು ಹಾಡಿದ ಹಾಡು.